ವಿಡಿಯೋ ರೆಕಾರ್ಡ್. ಇಂಥದ್ದು 4-5 ಐಟಮ್ಸ್ ಇದೆ. ಇದು ಅವರಿಗೆ ಬೇಕಾದಾಗೆ ಟ್ರೈಟ್ ಮಾಡ್ಕೋತಾರೆ ಮತ್ತೆಲ್ಲ ಮಾಡ್ಕೋತಾರೆ. ಇದನ್ನು ಕರ ಇದೆಯಾ ಡೆಸರ್ಟ್ ಥರ ಇಲ್ಲ ಥರ ಡೆಸರ್ಟ್ ಆಗಿಲ್ಲ. ಹೇ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಟೈಮ್ ಇವಾಗ ಬಂದ್ಬಿಟ್ಟು 8:03. ಸೊ ನೆನ್ನೆದು ಪ್ರಿವಿಯಸ್ ವ್ಲಾಗ್ ನೋಡಿದ್ದೀರಾ ಅಂತ ಅನ್ಕೊತೀನಿ. ಇಟ್ ವಾಸ್ ಸೇಮ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ವಾಟ್ ಎವರ್ ಹ್ಯಾಪನಿಂಗ್. ಇವತ್ತು ನಾವು ನೆನ್ನೆ ಒಂದು 3 ಬ್ರಿಡ್ಜ್ ನೋಡಿದ್ವಿ, ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದ್ವಿ. ಸೊ ಇವತ್ತು ನಾವು ಸರ್ ಜೊತೆ ಒಂದು ಇನ್ನು ನೆಕ್ಸ್ಟ್ ಎಷ್ಟೊಂದು 7 ಬ್ರಿಡ್ಜ್ ಇದೆ ಸರ್ ಇವತ್ತು. ಇನ್ನು ಇವತ್ತು 7 ಬ್ರಿಡ್ಜ್ ನಾವು ಇನ್ಸ್ಪೆಕ್ಟ್ ಮಾಡೋದು. ಇವತ್ತು 7 ಬ್ರಿಡ್ಜ್ ಇನ್ಸ್ಪೆಕ್ಟ್ ಮಾಡ್ತೀವಿ. 3 ಅಂಡರ್ ಕನ್ಸ್ಟ್ರಕ್ಷನ್, 4 ಹೊಸ ಹೊಸ ಎಲ್ಲೆಲ್ಲಿ ಹೆಂಗೆ ಬ್ರಿಡ್ಜ್ ಬೇಕಾಗತ್ತೆ, ಏನು ರಿಕ್ವೈರ್ಮೆಂಟ್ ಇದೆಯಾ ಅಂತ ಒಂದು ರಿಕ್ವೈರ್ಮೆಂಟ್ ಇದೆಯಾ ಇಲ್ವಾ ಅಂತ ಇನ್ಸ್ಪೆಕ್ಷನ್ ಮಾಡಿ ಅದನ್ನು ಡಿಸೈಡ್ ಮಾಡೋದು. ಓಕೆ, ಕಚ್ಚಾ ಬಾದಾಮ್ ಬ್ರೇಕ್ಫಾಸ್ಟ್ ಇಲ್ಲ ಬ್ರೋ, ಬ್ರೇಕ್ಫಾಸ್ಟ್ ನೀನು ಓನ್ಲಿ ಸ್ಮಾಲ್ ಕಾಫಿ. ಈ ಕೆಲಸಗಳನ್ನೆಲ್ಲ ಸರ್ಕಾರ ಮಾಡಬೇಕಾಗತ್ತೆ. ಸ್ವಾತಂತ್ರ್ಯ ಬಂದು 78-80 ವರ್ಷ ಆದರೂ ಇನ್ನೂ ನಮ್ಮದು ಮೂಲಭೂತ ಸೌಕರ್ಯ ಇನ್ನೂ ಮಾಡಲಿಕ್ಕಾಗಲಿಲ್ಲ. ಬಹುಶಃ ಇನ್ನೂ 20-30 ವರ್ಷವಾದರೂ ಇಂಥ ಮೂಲಭೂತ ಸೌಕರ್ಯವನ್ನು ಸರ್ಕಾರಕ್ಕೆ ಕೊಡಲಿಕ್ಕೂ ಕಷ್ಟ ಆಗ್ಬೋದು. ರಮೇಶ್ ಸರ್ ಅಂತವರು ಅರುಣಾಚಲಂ ಟ್ರಸ್ಟಿನವರು ಈ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ವಿಶೇಷವಾಗಿ ಬಂದು ಸಾಧಾರಣ ಒಂದು 50 ಕಾಲ್ ಸಂಖ್ಯೆ ಅವರೇ ಮಾಡಿಕೊಡ್ತಾ ಇದ್ದಾರೆ. ಇಂಥ ಇದು ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲೇ ಒಂದು 300 ಈ ಥರ ಸಮಸ್ಯೆಗಳಿವೆ. ಅಂದರೆ ಪೇಟೆ ತೋರ್ತದೆ, ಹೋಗ್ಲಿಕ್ಕೆ ಆಗೋದಿಲ್ಲ, ಮಧ್ಯ ಸಾಲು ಅಥವಾ ಹಳ್ಳ ಇರೋದ್ರಿಂದ. ಓಕೆ, ಮೇಕ್ ಸೆನ್ಸ್. ಗೈಸ್, ನಾವು ನಿನ್ನೆಯಿಂದ 3-4 ಬ್ರಿಡ್ಜ್ ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಬಟ್ ಎಲ್ಲ ರೋಡ್ಸು ಎಷ್ಟು ಬ್ಯೂಟಿಫುಲ್ ಆಗಿದೆ. ಎಲ್ಲ ಇಂಟೀರಿಯರ್ ಅಲ್ಲ, ಫುಲ್ ಇಂಟೀರಿಯರ್. ಬ್ರಿಡ್ಜ್ ನಂಬರ್ 1, 6 more to go bro. ಇನ್ನೂ 6 ಇದೆ. ಟುಡೇಸ್ ಫಸ್ಟ್ ಬ್ರಿಡ್ಜ್. ಸೊ ಅಲ್ಲೆಲ್ಲ ನೋಡ್ತೀರಾ ಅಂದರೆ ಫುಲ್ಲು ಹುಡ್, ಮರ, ಏನೇನು ಸಿಗುತ್ತೋ ಅಗಲ ಮಾಡೋದಕ್ಕೆ, ಇದನ್ನು ಕನೆಕ್ಟ್ ಮಾಡೋದಕ್ಕೆ ಫ್ರಮ್ ದಟ್ ಸೈಡ್ ಟು ದಿಸ್ ಸೈಡ್ ಯೂಸ್ ಮಾಡಿ ಕಟ್ಟಿದ್ದಾರೆ. ಸಖತ್ತು. ಅದು ನೀವು ನಡಿಬೇಕಾದ್ರೆ ನೋಡಿದ್ರೆ ಸರ್ ಒಂಥರ ಚಿರ್ ಅಂತ ಸೌಂಡ್ ಎಷ್ಟು ಸ್ಕೇರಿ ಆಗಿದೆ. ಅದು ಸೂನ್ ಇಟ್ ವಿಲ್ ಬಿ ಅ ಡೆವಲಪ್ಡ್ ಬ್ರಿಡ್ಜ್. ಸೊ ಅದು ಎಷ್ಟು ಯೂಸ್ಫುಲ್ ಇದೆ ಅವ್ರು ಹೇಳ್ದಂಗೆ, ಕಾರಲ್ಲಿ ಎಷ್ಟು ಜನ ಆ ಸೈಡ್ ಇದ್ದಾರೆ ಎಲ್ಲ ಡಿಪೆಂಡ್ ಆಗುತ್ತೆ. ಬೇಸ್ಡ್ ಆನ್ ದಿಸ್ ಪ್ಲಾನ್ ವಿಲ್ ಸ್ಟಾರ್ಟ್. ನಾವು ಗಾಡಿ ರಿವ್ಯೂ ಯಾವಾಗ ಕೊಡ್ತೀವೋ? ಗಾಡಿ ರಿವ್ಯೂ ಕೊಡ್ತೀನಿ. ಯಾವಾಗ? I'll give. When you're free. When You're free da. ಮುಖ ಏನೋ ಅಂದ ನನ್ನ ಮುಖ ಹತ್ರ ತಗೊಂಡೋದ್ರೆ ಫುಲ್ ಇದಾಗ್ತಾರೆ ಅಂತ ಮಧ್ಯ. ಒಂದು ಕ್ರೇಜಿ ಆಗಿರೋ ಜಾಗ ಇವ್ರು ಹೇಳ್ತಾರೆ. ಈಗ ಅಲ್ಲಿಗೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದೀವಿ. ಎಷ್ಟು ಫೀಟ್ ಇದೆ ಸರ್ ಅದು? 3000 ಏನೋ ಅಂದ್ರಲ್ಲ ಲಾಸ್ಟ್ ಟೈಮ್, ಅದಲ್ವಾ? ಅದು ಬೇರೆ ಕೆಳಗಡೆ ವಾರಾಯಿ ನದಿ ಹರಿತಾ ಇರ್ತದೆ. ಮೇಲ್ಕಡೆ ಒಂದು 100-120 ಫೀಟ್ ಹೈಟ್ ಅಲ್ಲಿ ವಾರಾಯಿ ಚಾನಲಿನ ಒಂದು ಬ್ರಿಡ್ಜ್ ಮಾಡಿದ್ದಾರೆ. ಓ ನೈಸ್. ಸ್ಪಾಟ್ ನೋಡ್ಲಿಕ್ಕೆ ಬಹಳ ಚಂದ ಇದೆ. ಎಷ್ಟು ದೂರ ಇದೆ ಇಲ್ಲಿಂದ? ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ. ಬ್ರೇಕ್ಫಾಸ್ಟ್ ಇಡ್ಲಿ ವಡ ಚೆನ್ನಾಗಲ್ಲ? ಖಾರ ಇದೆಯಾ? ಡೆಸರ್ಟ್ ಥರ ಇಲ್ಲ ಥರ? ಡೆಸರ್ಟ್ ಆಗಿಲ್ಲ. ನಮ್ಮದು ಬ್ಯಾಂಗ್ಳೂರ್ ಡೆಸರ್ಟ್ ಎಕ್ಸ್ಪೀರಿಯನ್ಸ್.
ಬಳಸಿ ಬಂತಲ್ಲ, ರೋಡಿ ಬರ್ಲಿಕ್ಕೆ ಅಷ್ಟು ದೂರ ಬರ್ಬೇಕು. ಕರೆಕ್ಟ್ ನಿಯರೆಸ್ಟ್ ಸ್ಕೂಲಿಗೆ ಹೋಗ್ಬೋದು. ಎಲ್ಲರ ಹತ್ರ ವೆಹಿಕಲ್ ಇದಿರುವುದಿಲ್ಲ, ಮತ್ತೆ ಶಾಲಾ ಮಕ್ಕಳಿಗೆ ಇದಕ್ಕೆಲ್ಲ ಈಸಿ ಆಗುತ್ತೆ. ಬಟ್ ಇದು ಡೀಪ್ ಇದೆ ನೋಡಿ, ನೀರು ತುಂಬ ಇದೆ, ಯಾವಾಗಲೂ ನೀರಿದೆ. ಹೆವಿ ಡೀಪ್ ಇದೆ ಮಾತ್ರ. ಇದು ಕಾಣಿಸ್ತಾ ಇದೆ ಅಷ್ಟೇ, ಬಟ್ ಇದು ಫುಲ್ಲು ಏನಪ್ಪ ಮಳೆಗಾಲದಲ್ಲಿ ಈಚೆನೆ ಬಂದು ತುಂಬ ಹೊರಗೆಲ್ಲ ಹೋಗಿ ಈಚೆ ಹೋಗ್ಬೇಕು. ಇದನ್ನ ಏನಂದ್ರೆ ನಾವು ಏನಂದ್ರೆ ಇನ್ನೂ ಒಂದು 2-3 ಫೀಟ್ ಹೈಟ್ ಮಾಡಬೇಕಾಗುತ್ತೆ ಈ ಮಟ್ಟದಕ್ಕೆ. ಕರೆಕ್ಟ್ ಹೈಟ್ ಮಾಡಬೇಕಂದ್ರೆ ತುಂಬ ನೀರು ಹೋಗ್ತಾ ಇರುತ್ತಲ್ಲ. ಗೈಸ್ ಒನ್ ಇಟ್ಸ್ ಹೈಟ್ 6'2". ನಾನು ಇವ್ನ ಮುಂದೆ ಚಿಕ್ಕ ಥರ ಕಾಣಿಸ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ದಿಸ್ ಗೈ ಇಸ್ ಟಾಲರ್. ಇದು ಕುಪ್ಪಾರು ಶಂಕರಣ ಗ್ರಾಮ ಪಂಚಾಯತ್, ಕುಪ್ಪಾರು ಬಟ್ಟಿಹಕ್ಕಲು. ಇದು ಸಾಧಾರಣ ಒಂದು 30 ವರ್ಷದ ನಾನೇ ನೋಡ್ತಾ ಇದ್ದೆ. ಯಾಕಂದರೆ ನಾ ಪಂಚಾಯತ್ ಮೆಂಬರ್ 25 ವರ್ಷ ಆಯಿತು, 5 ಟರ್ಮ್ ಆಯಿತು. ಯಾವುದ್ಯಾವುದೋ ಯೋಜನೆಗೆ ಇಡಿಸೋದು ನಮಗೆ ಮಾಡ್ಕೊಂಬಕಾಯಿಲ್ಲ, ತುಂಬ ವರ್ಷ ತಿರುಗಾಡ್ತಿರ್ತಾರೆ. ಈಗ ಶಾಸಕರಿಗೆ ಹೇಳಿ ನಮ್ಮ ಅರುಣಾಚಲನವರು ಮಾಡಿಕೊಟ್ಟು ನಮ್ಮನ್ನು ಭರವಸೆ. ಅದು ಆದರೆ ನಮ್ಮ ಇಲ್ಲಿ ಅಂಗನವಾಡಿ ಮಕ್ಕಳಿಗೆ, ಸ್ಕೂಲಿಗೆ ಹೋಗೋ ಮಕ್ಕಳಿಗೆ, ಹಳಿಯರಿಗೆ, ಹೆಂಗಸರ ಮಕ್ಕಳಿಗೆ ತಿರುಗೋಕ್ಕೆ ತುಂಬ ಸಲ ಇದರ ಕಾಲು ಜಾರಿ ಕೆಳಗೆ ಬಿದ್ದಿರಿ, ಏನೋ ಪುಣಿಗೆ ಅನಾಹುತ ಆಯಿತು. ಆದ್ದರಿಂದ ಅದನ್ನು ಮಾಡಿಕೊಟ್ಟರೆ ನಮ್ಮ ಊರಿಗೆ ಅನುಕೂಲ ಅಂತೇಳಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತೀನಿ. ಏನು ಪವರ್ಫುಲ್ ಇದೆ ಸರ್ ಇದು. ವಯಸ್ಸಲ್ಲಿ ಇದು ವಾಟರ್ ಕೆನಲ್ ಅಲ್ಲ, ಕೆನಲ್ ಅಂತ ಬ್ಯೂಟಿಫುಲ್. ನೀರಿಲ್ಲಿ ಸೈಲೆಂಟ್ ಆಗಿರೋ ಥರ ಕಾಣಿಸ್ತಾ ಇದೆ. ಯಾ ಬಟ್ ಇವನ್ ಥರ. ಬಟ್ ಇಲ್ಲಿ ನೋಡಿದ್ರೆ ವೈಲೆಂಟ್. ನೀರಲ್ಲಿ ಸೈಲೆಂಟ್, ಇಲ್ಲಿ ವೈಲೆಂಟ್. ಗೈಸ್ 10:15 ಐ ಥಿಂಕ್. ಬೆಳಗ್ಗೆಯಿಂದ ಆಲ್ಮೋಸ್ಟ್ 2 or 3 ಇನ್ಸ್ಪೆಕ್ಷನ್ಸ್ ಏನೋ ಮಾಡಿದ್ವಿ ಅವ್ರ ಜೊತೆ ಸೇರಿಕೊಂಡು. ಆ್ಯಂಡ್ ಅಲ್ಲಿ ಸ್ಟೋರೀಸ್ ಎಲ್ಲ ಅವ್ರದ್ದು ಕೇಳಿದ್ರೆ ಸ್ವಲ್ಪ ಇಮೋಷ್ನಲಿ ಇದಾಗುತ್ತೆ. ಅಮೇಝಿಂಗ್ ಅವ್ರೇನು ಮಾಡೋಕ್ಕೆ ಹೊರಟಿದ್ದಾರೆ ಟು ಬಿ ಆನೆಸ್ಟ್. ಬಿಕಾಸ್ ಕಾಲು ಸೇತುವೆ ಮಾಡ್ತಾರದವರು. ಸೊ ಇಟ್ಸ್ ನಾಟ್ ಫಾರ್ ಏನೋ ಗಾಡಿ ಆ ಥರ ಎಲ್ಲ ಏನಲ್ಲ, ಅಟ್ಲೀಸ್ಟ್ ಬೇಸಿಕ್ ನೀಡ್ಸ್ ಸ್ಯಾಟಿಸ್ಫೈ ಮಾಡೋದಕ್ಕೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಎವ್ರಿಬಡಿ ಡಿಸರ್ವ್ ದ್ಯಾಟ್, ರೈಟ್? ಸೊ ನೋಡೋಣ ಏನಾಗುತ್ತೆ. ಇಟ್ಸ್ ಮೈ ಎಕ್ಸ್ಪೀರಿಯನ್ಸ್. ಇಲ್ಲಿ ನೋಡಿ ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ಇದು ಇಲ್ಲಿವರೆಗೂ ಹೋಗ್ತದೆ. ಅಂದರೆ ಇದು ಒಂದು ಬ್ರಿಡ್ಜ್ ಹೋದೆ, ಆ ಬ್ರಿಡ್ಜ್ ಹತ್ರ ಹೋಗ್ತಾ ಇದ್ದೀವಿ ನಾವು ನೋಡೋದಕ್ಕೆ. ಸೊ ತುಂಬ ಜನ ಬರ್ತಾರಂತೆ ಈ ಊರಿಗೆ ಬ್ರಿಡ್ಜ್ ನೋಡೋದಕ್ಕೆ. ಸೊ ದಟ್ಸ್ ಒನ್ ಆಫ್ ದ ಸ್ಪಾಟ್. ಆ್ಯಂಡ್ ಐ ಹ್ಯಾವ್ ಡ್ರೋನ್ ಆರಿಸ್ಬಿಟ್ಟು ಇಲ್ಲಿಂದ ವ್ಯೂ ಕ್ಯಾಪ್ಚರ್ ಮಾಡೋಣ. ಗೈಸ್ ನಮ್ಮ ಡ್ರೋನ್ ಪೈಲಟ್ಸ್ ಗೆಟಿಂಗ್ ರೆಡಿ.
ಕಳಿಸ್ತೀನಿ ನಿಮಗೆ ವಿಡಿಯೋ ಕಳಿಸ್ತೀನಿ. ಇದು ಇವಾಗ ಫುಲ್ ಡ್ರೈ ಆಗಿದೆ, ಆಮೇಲೆ ಅಂದ್ರೆ ಮಳೆಗಾಲದಲ್ಲಿ ತುಂಬಾ ನೀರು ಹೋಗುತ್ತೆ. ಸಾಧಾರಣ ನಂಗೆ ತಿಳಿದ ಮಟ್ಟಿಗೆ ಒಂದು 15 ಫೀಟ್ ಹೈಟ್ ಎಲ್ಲ ಹೋಗುತ್ತೆ. ಬಟ್ ಇಲ್ಲ ದಿನಕ್ಕೆ 100 ಮನೆ ಇದೆ, ಒಂದು 500 ಜನ ಓಡಾಡುವಂಥದ್ದು. ಈ ಸ್ಕೂಲಿಗೆ ಹೋಗೋರಿಗೆ, ನಿತ್ಯ ಕೆಲಸಕ್ಕೆ ಹೋಗೋರಿಗೆ, ಆಸ್ಪತ್ರೆಗೆ ಹೋಗ್ಲಿಕ್ಕೆ, ಪೇಟೆಗೆ ಹೋಗ್ಲಿಕ್ಕೆಲ್ಲ ಇದು ಭಾಳ ಅನುಕೂಲ. ಬರೀ 2 ಕಿಲೋಮೀಟ್ರಲ್ಲಿ ಪೇಟೆಗೆ ಹೋಗ್ಬೋದು, ಸುತ್ತಾಗ್ಲಿಕ್ಕೆ 15 ಕಿಲೋಮೀಟ್ರ್. ಇವರೇ ಮಾಡಿಕೊಡೋದು. ಇದಂದ್ರೆ ಯಾವುದೇ ಗೌರ್ಮೆಂಟಿನ ಹಣ ಅಲ್ಲ, ಅವರ ಸ್ವಂತ ಖರ್ಚಿನಲ್ಲಿ ಮಾಡಿಕೊಡುವಂಥದ್ದು. ಬೈಂದೂರು ವಿಧಾನಸಭಾ ಕ್ಷೇತ್ರ ಇಷ್ಟರೊಳಗೆ 10-15 ಆಯ್ತು. ಅದ್ರದ್ದೆಲ್ಲ ಇನ್ಚಾರ್ಜ್ ನಾವು ಕಣ್ಕಂತ ಇರ್ತದೆ ಬೈಂದೂರಿಗೂ ನಾವೇ. ಹಂಗೆ ನಾವೊಂದು ರಿಕ್ವೆಸ್ಟ್ ಮಾಡಿದೆ, ಕೊಡ್ಲಾಡಿಗೂ ಒಂದು ಐಕ್, ಹಂಗೆ ಒಂದು ವೆಹಿಕಲ್ ಓಡಾಡುವ ಅಂದ್ರೆ ಅಟ್ಲೀಸ್ಟ್ ರಿಕ್ಷಾ ವಾಪಸ್ ಒಂದು ಮಾಡಿಕೊಡ್ಲಿ ಅಂತ. ಅದು ಭಾಳ ಲೇಟ್ ಆಯ್ತಲ್ಲ, ಹಂಗೆ ಲೇಟ್ ಆಗ್ತದೆ, ಒಂದು ವೆಹಿಕಲ್ ವಾಪಸ್ ಮಾಡಿಕೊಡೋದು. ಅವರ ಜನರ ಋಣ ನನ್ನ ಹತ್ರ ಇತ್ತು. ಹಾಗೆ ಇದೊಂದಾದರೆ ಜನರಿಗೂ ನಾನು ಹೇಳೋದು ಕೆಲಸ ಮಾಡಿಕೊಟ್ಟಾಗ ಶುರು ಮಾಡಿ. ಆಯ್ತು. ಥ್ಯಾಂಕ್ ಯು ಸರ್. ಪೀಸ್. ಇದು ಬಿಗ್ಗೆಸ್ಟ್ ಬರುತ್ತಾ ಮತ್ತೆ ಹೈಯೆಸ್ಟ್ ಲಾಂಗೆಸ್ಟ್ ಬ್ರಿಡ್ಜ್? ಆರ್ ಸಿ ಬ್ರಿಡ್ಜ್ ಯಾರು ಮಾಡಿಲ್ಲ, ಇದು ಫಸ್ಟ್ ಟೈಮು. ಅದು ಇನ್ನೂ ರೆಡಿ ಮಾಡ್ತಾ ಇರೋದಕ್ಕೆ ನೈಸ್. ನಮ್ಮ ಪ್ರವೀಣ್ ಶೆಟ್ಟಿ ಅವರು ಅದನ್ನು ಗಿನ್ನಿಸ್ ರೆಕಾರ್ಡಿಗೆ ತರ್ತೀನಿ ಅಂತ ಹೇಳಿದ್ದಾರೆ. ಓ ಇದೇ ಅಲ್ವಾ ನೀವು ಹೇಳಿದ್ದು? ರೆಕಾರ್ಡ್ ಮಾಡಬೇಕು. ನೈಸ್ ಗೈಸ್, ನೋಡಿ ನಮ್ಮ ಚಾನಲಲ್ಲಿ ಏನೇನು ತೋರಿಸ್ತಾ ಇದ್ದೀನಿ ನಾನು. ಅಮೇಝಿಂಗ್ ಎಕ್ಸ್ಪೀರಿಯನ್ಸು ಮತ್ತು ಇಮೋಷ್ನಲಿ ಕನೆಕ್ಟೆಡ್ ಆಗಿರೋ ಜನ ಈ ಪ್ಲೇಸ್ಗೆ, ಮತ್ತು ಅವ್ರದ್ದು ಲೈಫ್ ಸ್ಟೈಲು ಮಳೆ ಬಂದಮೇಲೆ ಫುಲ್ ಚೇಂಜ್ ಆಗಿಬಿಡುತ್ತೆ. ಸೊ ಈ ಥರ ಬ್ರಿಡ್ಜೆಲ್ಲ ಇದ್ದರೆ ಇಟ್ ವಿಲ್ ಬಿ ಈಸಿ ಫಾರ್ ದೆಮ್, ರೈಟ್? ಸೊ ಲೆಟ್ಸ್ ಮೂವ್ ಆನ್. ನಾವು ಈಗ ಇನ್ನು ಕಂಡ್ಲೂರು ಹತ್ರ ಬಂತೀಗ, ಏನು ಕೇಳಿದ್ರೆ ಒಂದು ಕುಬ್ಜಾ ನದಿ, ಇನ್ನೊಂದು ವರಾಯಿ ನದಿ, 2 ನದಿಗಳು ಒಟ್ಟಾಗಿ ಸಂಗಮ ಆಗಿ ಸಮುದ್ರಕ್ಕೆ ಹೋಗ್ತದೆ. ಇವಾಗ ನಾವು ಬ್ರಿಡ್ಜ್ ಕಟ್ಟಬೇಕು ಅಂತ ಅನ್ಕೊಂಡಿದೀವಿ, ಅದು ಕುಬ್ಜಾ ನದಿ. ಕುಬ್ಜಾ ನದಿನ ಫಸ್ಟ್ ನಾವು ಹಾಲಾಡಿ ಹತ್ರ ಒಂದು ಚಾನಲ್ ಹತ್ರ ಹೋಗಿ ಬಂತಲ್ಲ ಮೇಲ್ಗಡೆ, ಅದು ವರಾಯಿ ನದಿ. ಅವೆರಡು ಒಟ್ಟಾಗಿ ಇಲ್ಲಿ ಸಂಗಮ ಆಗುತ್ತೆ. ಇದು ಕಂಡ್ಲೂರು ಅಂತ. ಇದು ಇನ್ಫಾರ್ಮೇಶನ್ ಗೈಸ್. ತುಂಬ ದಿವಸ ಆದಮೇಲೆ ಕಾಲೇಜ್ ಒಳಗಡೆ ಬರ್ತಾ ಇದ್ದೀನಿ. 10 years ಆಯ್ತು ಅಂತ ಬ್ರೋ, ಮೋರ್ ದ್ಯಾನ್ 10 years. MIT ಕುಂದಾಪುರ. ವಿಲ್ ಟೇಕ್ 1-2 minutes. ಈಗ ಅವ್ರೇನು ಹೇಳೋದು, ಇದಿತ್ತಲ್ಲ ಈ ಕೈ ಇದ್ದಿದ್ದವರು, ಅಣ್ಣ ನಿಮ್ಮ ಕೈ ಹೆಂಗೆ ಇಟ್ಕೊಂಬೋ, ಹೌದು ನೀವು ಶರ್ಟ್ ಹೊಲ್ಸೊತ್ತಿಗೆ ಹಿಂಗೆ ಹೊಲ್ಸಿ ಬಿಡ್ತೀರಾ? ಹಾಂ, ಕ್ಯಾಚ್ ಮಾಡಿ ಬಿಡ್ತೀರಾ? ಅಲ್ಲ, ಓಕೆ. ಈಗ ಅವ್ರೇನು ಹೇಳೋದು ಸರ್, ಇದಿಷ್ಟು ಮಾಡಿಕೊಂಡು ಇದಿಷ್ಟರಲ್ಲಿ ಇದೊಂದು ಸಿಂಪಲ್ ಐಟಮ್ಸ್ ಒಂದು ಆಯಿತಾ. ಇದೀಗ ಅಂತ ಹೇಳಿದ್ರೆ ಇದು ಇಂಥದ್ದು 4-5 ಐಟಮ್ಸ್ ಇದೆ. ಇದು ಅವರಿಗೆ ಬೇಕಾದಾಗೆ ಟ್ರೈಟ್ ಮಾಡ್ಕೋತಾರೆ ಮತ್ತೆಲ್ಲ ಮಾಡ್ಕೋತಾರೆ. ಇದನ್ನು ಈ ಪೀಸ್ patented in terms of the innovation, material, everything is patented here. And this you can like ಇದಕ್ಕೆ ರಿಮೂವೇಬಲ್ ಸುಮಾರು ಐಟಮ್ಸ್ ಇದೆ. ಇದು ಸ್ಕೂಟರ್ ಬಿಡಲಿಕ್ಕೆ, ಇದು ಜಸ್ಟ್ ಇದಕ್ಕೆ ಆಯಿತಾ. ಇದೇ ರೀತಿ ಎಕ್ಸಸೈಸ್ ಮಾಡ್ಲಿಕ್ಕೆ ಒಂದಿದೆ. ಆಮೇಲೆ ಇನ್ನೊಂದು ಐಟಮ್ಸ್ ಇದೆ ಸ್ವಿಮ್ಮಿಂಗ್ ಇಂಥದ್ದೆಲ್ಲ. ಅಂದರೆ ಇನ್ನು ಇದು ಪಾರ್ಟ್ ಇದು ಕವರ್ ಮಾಡುತ್ತೆ. ಇನ್ನು ಇಂಥದ್ದು ಎಷ್ಟು ಇನ್ನೋವೇಟ್ ಆಗ್ತದೆ ಎಲ್ಲವೂ ಅವ್ರಿಗೆ ಹೆಲ್ಪಿಗೆ ಆಯಿತಾ. ಮತ್ತೆ otherwise the older innovation was Jaipur foot or Jaipur hand. It will be static hand. You can't do anything about it. You can't do. Here you can be eating on his own, driving, swimming. ಇಷ್ಟರೊಳಗೆ ಅಂದರೆ ದೇಶ ತಿರುಗಿ ನೋಡಿದ್ದೀನಿ ಇದಕ್ಕೋಸ್ಕರ ಇದು ಭಾರಿ ಚೆನ್ನಾಗಿದೆ. ಈಗ ಸಿಂಪಲ್ನೆಸ್ಟಲ್ಲೇ ಇದು ಫಾಸ್ಟ್ ಆಗ್ಬೋದು ಇದೀಗ. ಮತ್ತು ಇದು ರಾತ್ರಿ ತೆಗೆದು ಮನೆ ಕಂಟ್ರಲ್ಲಿ ಇರೋಲ್ಲ. The next point is So we do one 360-degree scan. this is on video recording. This is forming in real time. So I have to carefully take this up all around so I can get all the geometry properly. Guys, I met Rishi and he's from Symbionic and he recently been to Shark Tank. How was your experience? And what exactly that your whole, it looks amazing though, but yeah, what was the effort and how did you? So yeah, I mean, I myself am an amputee. I lost my hand 7 years ago now. And when there was no solution, started building a company to make this solution. And this is called Kriya Adaptive. We make this for people like me, like who have lost their limbs in an accident or by birth. We were on Shark Tank last year in March. Nice. And we presented this product. We got a lot of support from
hundreds of people outside Shark Tank, but then even in Shark Tank, Adani and Namita Thapar had given us support. Today we are kind of in process to bring this to Scale this thousands up, is of amputees across the country. So you guys are scaling it. Yeah, we're scaling it. We're So this is, you started from here or like you have been? So we are from Chennai. We started in Chennai. Okay. Now we're scaling to. You're scaling up. Yeah, to Karnataka and other states. Nice. Such an inspiration, guys. Amazing. Keep doing what you're doing. Yeah, man, thank you. Laugh, bro. Laugh. You're expert when there is a camera. You should be laughing. Sure. What? ಸೊ ಬೈಂದೂರು ಕ್ಷೇತ್ರದಲ್ಲಿ ಅರುಣಾಚಲಂ ಬ್ರಿಡ್ಜ್ ಅಥವಾ ಅರುಣಾಚಲಂ ಕಾಲ್ಸಂಕ ಅಂತೇಳಿ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ತುಂಬ ಜನಕ್ಕೆ ಪರಿಚಯ ಇದೆ, ಬಟ್ ಅವ್ರು ಮಾಡುವವ್ರ ಬಗ್ಗೆ ಕೆಲವೊಮ್ಮೆ ಆ ನೇಮ್ ಫೇಮಸ್ ಇದ್ದಷ್ಟೇ ಪರ್ಸನ್ ಕೆಲವೊಮ್ಮೆ ಗೊತ್ತಾಗಿರೋದಿಲ್ಲ. ಅವರು ಹೇಳ್ತಾರೆ ನಮ್ಮನ್ನು ತುಂಬ ಪಬ್ಲಿಸಿಟಿ ಮಾಡಲಿಕ್ಕೆ ಹೋಗಬೇಡಿ, ನಮಗೆ ಇದೇ ಹ್ಯಾಪಿ ಅಂತೇಳಿ ಹೇಳ್ತಾರೆ. ಬಟ್ ಇವತ್ತು ತೋರಿಸ್ತಾ ಇದ್ದೇನೆ, ರಮೇಶ್ ಅರುಣಾಚಲಂ ಸರ್ ನಮ್ಮ ಜೊತೆಗಿದ್ದಾರೆ. ಅರುಣಾಚಲಂ ಸರ್ ಅಂದರೆ ಅವ್ರ ತಂದೆಯವರು. ಅರುಣಾಚಲಂ ಸರ್ ಕಾನ್ಸೆಪ್ಟ್ ಇದು, ಕಾಲು ಸಂಕವನ್ನು ಈ ಲಾರಿ ಚೆಸ್ಸಿಕ್ಸ್ಗಳ ಮೂಲಕ ಮಾಡುವಂಥದ್ದು. ಬಟ್ ಅದರ ಎಕ್ಸಿಕ್ಯೂಷನ್ ಅನ್ನುವಂಥದ್ದು ರಮೇಶ್ ಸರ್ ಅವರೇ ಬಂದು ಅದರ ಅವಶ್ಯಕತೆ ನೋಡಿ ಸೆಲೆಕ್ಟ್ ಮಾಡಿ ಅದನ್ನು ಮಾಡಿ ಮುಗಿಸಿಕೊಡುವಲ್ಲಿವರೆಗೆ ರಮೇಶ್ ಅರುಣಾಚಲಂ ಸರ್ ಇರ್ತಾರೆ. ಒಂದು ಅವ್ರದ್ದು ವಿಶೇಷ ಅಂತೇಳಿ ಹೇಳಿದ್ರೆ ಅವರೇ ಡ್ರೈವ್ ಮಾಡ್ಕೊಂಡು ಬರ್ತಾರೆ, ಅವರೇ ಕಮಲಶಿಲೆಗೆ ಹೋಗ್ತಾರೆ, ಅವರೇ ಕೊಲ್ಲೂರಿಗೆ ಹೋಗ್ತಾರೆ, ಅಲ್ಲೇ ಹಾಲ್ಟ್ ಮಾಡ್ಕೋತಾರೆ. ಅದಾದಮೇಲೆ ಎಷ್ಟು ರೂರಲ್ ಏರಿಯಾದಲ್ಲಿ ಕಾಲ್ಸಂಕ ಇದ್ದರೂ ಆ ಹಳ್ಳಿ, ಗದ್ದೆ, ತೋಟ, ಗುಡ್ಡ, ಹಾಡಿ ಅಲ್ಲಿವರೆಗೂ ದಾಟ್ಕೊಂಡು ಅವರೇ ಬ್ರಿಡ್ಜ್ ಕಂಡ್ಕೊ ಬಪ್ಪದು. ದುಡ್ಡು ಕೊಟ್ಟು ಬಿಡ್ತೆ ಮಾಡ್ಕೊಂಡು ಎಂಬ ಪಂಚಾಯತ್ಗೆ ಇಲ್ಲ, ಮಾಡೋದಷ್ಟು ಲೈಕ್ ನಮ್ಮದು. ಇನ್ನೊಂದು ವಿಶೇಷ ಅಂತ ಕೇಳಿದ್ರೆ ನಮಗೆ ಅರುಣಾಚಲಂ ಬ್ರಿಡ್ಜ್ನ ಏನು ಫ್ಯಾಮಿಲಿ ಇದೆ ಅರುಣಾಚಲಂ ಸರ್, ಅವ್ರದ್ದು 3rd ಜನರೇಷನ್ ಇವತ್ತಿಲ್ಲಿದೆ ನಮ್ಮ ಜೊತೆಗೆ. ಸೊ ಚತುರ್ ಅವರದ್ದು ಮೊಮ್ಮಗ. ನಾವು ಮಗನ ಕ್ರೇಜ್ ಅವರ ಸಾಹಸ ಅಂತೇಳಿ ಅಂದ್ಕೊಂಡಿದ್ದ, ಮೊಮ್ಮಗ ರೆಡಿ ಆಗಿಬಿಟ್ಟಿದೆ. ಅಂದರೆ ಕಾಲು ಸಂಕಕ್ಕೆ ಭವಿಷ್ಯ ಇದೆ. ಸೊ ನಮಗೆ ತುಂಬ ಸಂತೋಷ ಅಂತ ಹೇಳಿದ್ರೆ ಆ ಕುಟುಂಬದ ಬಗ್ಗೆ ಎಲ್ಲಿಯೋದೋ ಫ್ಯಾಮಿಲಿ, ಬೈಂದೂರಿಗೂ ಅವರಿಗೂ ಯಾವ ಸಂಬಂಧಗಳು, ನೆಂಟರು ಮತ್ತೊಂದು ಅಂತಿಲ್ಲ. ಬಟ್ ಒಂದೇ ಒಂದು ಮಾನವೀಯ ಸಂಬಂಧ. ತುಂಬ ಹಳ್ಳಿ ರೂರಲ್ ಪ್ರದೇಶದಲ್ಲಿ ಇದಿದ್ದಾರೆ ಅಂತ. ಸರ್ ರಮೇಶ್ ಅರುಣಾಚಲಂ ಸರ್, ಸನ್ ಆಫ್ ಅರುಣಾಚಲಂ ಸರ್, ಈಸ್ ದ ಹೋಲ್ ಆರ್ಕಿಟೆಕ್ಟರ್ ಆ್ಯಂಡ್ ಡೋನರ್ ಆ್ಯಂಡ್ ಕನ್ಸ್ಟ್ರಕ್ಟರ್ ಆಫ್ ಅರುಣಾಚಲಂ ಬ್ರಿಡ್ಜ್. ಆ್ಯಂಡ್ ನೌ ವಿ ಹ್ಯಾವ್ 3rd ಜನರೇಷನ್ ಆಫ್ ದಟ್ ಬ್ರಿಡ್ಜ್, ಚತುರ್ ಸರ್, ಸನ್ ಆಫ್ ರಮೇಶ್ ಅರುಣಾಚಲಂ ಸರ್. Yes. And whole Baindur is known for Arunachalam bridge. But Baindur don't know Ramesh Arunachalam sir and Chatur sir. Just showing them Ramesh sir and Chatur sir. ಸೊ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಕಮಲಶಿಲೆ ದುರ್ಗಾ ಪರಮೇಶ್ವರ ಭಕ್ತರವರು, ಮೂಕಾಂಬಿಕೆ ಭಕ್ತರು. ನಮಗೊಂದೇ ದೇವರು ತಂದು ಕೊಟ್ಟಿದ್ದಾನೆ, ಅವ್ರು ಮಾಡ್ತಾ ಇದ್ದಾರೆ. ನಮ್ಮ ಟೀಮ್ ಏನಿದೆ ಅವ್ರ ಜೊತೆಗೆ ಬ್ರಿಡ್ಜನ್ನು ಮೊದಲೇ ಸೆಲೆಕ್ಟ್ ಮಾಡಿರ್ತಾರೆ. ನಮ್ಮ ಹತ್ರ 400 ಹೆಸರಿದೆ. ಅವ್ರು ಈಚ್ ಟೈಮ್ ಬಂದಾಗ 5 ವಾರ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಜನರಿಗೆ ಉಪಯೋಗ ಆಗಬೇಕು, ಮಾಡುವಾಗ ಆಗಬೇಕು, ಸುಮ್ಮನೆ ಮಾಡಲಿಕ್ಕೆ ರೆಡಿ ಇಲ್ಲ. ಅವರೇ ಬಂದು ಎಫರ್ಟ್ ಹಾಕಿ ಕಾಂಕ್ರೀಟಿಂದ ಹಿಡಿದು ಐರನ್ ಸೆಲೆಕ್ಷನ್, ಪಿಲ್ಲರ್ ಸೆಲೆಕ್ಷನಿಂದ ಹಿಡಿದು ರಾಡ್ವರೆಗೂ ಎಷ್ಟು MM ಇರಬೇಕು ಅಷ್ಟೇ ಇರಬೇಕು ಅನ್ನೋ ಸೆಲೆಕ್ಷನ್ ಅವರು. ನಾವು ಖಾಲಿ ಅವ್ರದ್ದು ಮಾಡೋದನ್ನು ಎಂಜಾಯ್ ಮಾಡುವಂಥ ಟೀಮು ಮತ್ತು ವ್ಯವಸ್ಥೆ ನಾವು. ಸೊ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ನಿಮ್ಗೊಂದು ಸತಿ ಇಂಟ್ರೊಡ್ಯೂಸ್ ಮಾಡಿಸಿ. ಥ್ಯಾಂಕ್ ಯು.